ನಾನು ಆರ್ ಚಂದ್ರಮೌಳೀಶ್ವರನ್, ಚೆನ್ನೈನ ಡ್ಲಾಗ್ ಟೆಕ್ನಾಲಜೀಸ್ನಿಂದ. ಈ ವಿಡಿಯೋದಲ್ಲಿ ನಾವು 50 ಲೀಟರ್ ನೀರು ಸಂಕಲನ 40 ಮಿಲಿ ಲಾಂಸಿಡಿ ಅಂದರೆ ಲಾಂಸಿಡಿ ನೀರಿನ ಮಿಶ್ರಣವನ್ನು ಹೇಗೆ ತಯಾರಿಸಬೇಕೆಂದು ನೋಡಲಿದ್ದೇವೆ. 100 ಲೀಟರ್ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ಖಾಲಿ ಡ್ರಮ್ ತೆಗೆದುಕೊಳ್ಳಿ. ಮೊದಲು ಈ ಡ್ರಮ್ನಲ್ಲಿ 48 ಅಥವಾ 50 ಲೀಟರ್ ನೀರನ್ನು ತೆಗೆದುಕೊಳ್ಳಿ. ಲಾಂಸಿಡಿ ಬಾಟಲಿಯನ್ನು ಒಮ್ಮೆ ಅಲ್ಲಾಡಿಸಿ. ದೊಡ್ಡ ಅಳತೆಯ ಕಪ್ನಲ್ಲಿ ನಿಖರವಾಗಿ 40 ಮಿಲಿ ಲಾಂಸಿಡಿ ತೆಗೆದುಕೊಳ್ಳಿ. ಈ 40 ಮಿಲಿ ಲಾಂಸಿಡಿಯನ್ನು ಡ್ರಮ್ನಲ್ಲಿ 50 ಲೀಟರ್ ನೀರಿಗೆ ಸೇರಿಸಿ. ಲಾಂಸಿಡಿ ಬಾಟಲಿಯನ್ನು ಮುಚ್ಚಿ. ಲಾಂಸಿಡಿ ಬಾಟಲಿಯ ಮೇಲೆ ಅಳತೆ ಮಾಡುವ ಕಪ್ ಅನ್ನು ಇರಿಸಿ. ನೀರು ಅಳತೆ ಮಾಡುವ ಕಪ್ ಅಥವಾ ಲಾಂಸಿಡಿಯನ್ನು ಮುಟ್ಟಬಾರದು. ಅವರನ್ನು ದೂರವಿಡಿ. ಈಗ 1 ನಿಮಿಷದಲ್ಲಿ ಅದನ್ನು 2 ಇಂಚು ದಪ್ಪದ ಭಾರೀ ಪ್ಲಾಸ್ಟಿಕ್ ಪೈಪ್ ಅಥವಾ 2 ಇಂಚಿನ ಮರದ ಕಂಬದೊಂದಿಗೆ ಮಿಶ್ರಣ ಮಾಡಿ. ಈ ವಿಡಿಯೋದಲ್ಲಿ ತೋರಿಸಿರುವಂತೆ ನಿಖರವಾಗಿ 5 ಬಾರಿ ಮಿಶ್ರಣ ಮಾಡಿ. ನಾನು ಅದನ್ನು ಹೇಗೆ ಮಿಶ್ರಣ ಮಾಡುತ್ತಿದ್ದೇನೆ ಎಂದು ನೋಡಿ. 1 2 3 4 5 ಅಷ್ಟೇ. ಈಗ 50 ಲೀಟರ್ ಲಾಂಸಿಡಿ ನೀರಿನ ಮಿಶ್ರಣವನ್ನು ಸಿಂಪಡಿಸಲು ಸಿದ್ಧವಾಗಿದೆ. ಈ 50 ಲೀಟರ್ ಅನ್ನು ಸುಮಾರು ಅರ್ಧ ಎಕರೆಯಲ್ಲಿ ಬೆಳೆಗಳಿಗೆ ಸಿಂಪಡಿಸಬಹುದು. ಈ ಹಿಂದೆ ಕೀಟನಾಶಕಗಳನ್ನು ಸಿಂಪಡಿಸಲು ಸ್ಪ್ರೇಯರ್ ಅನ್ನು ಬಳಸಿದ್ದರೆ, ಮೊದಲು ನಿಮ್ಮ ಸ್ಪ್ರೇಯರ್ ಅನ್ನು ಸ್ಪ್ರೇಯರ್ ಒಳಗೆ ಯಾವುದೇ ಕೀಟನಾಶಕ ಶೇಷಗಳಿಲ್ಲದೆ ಚೆನ್ನಾಗಿ ಸ್ವಚ್ಛಗೊಳಿಸಿ. ಸಾಕಷ್ಟು ನೀರಿನಿಂದ ಸ್ವಚ್ಛಗೊಳಿಸಿ ಮತ್ತು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಈ ಲಾಂಸಿಡಿ ನೀರಿನ ಮಿಶ್ರಣವನ್ನು ಸಣ್ಣ ಬಕೆಟ್ಗಳಲ್ಲಿ ತೆಗೆದುಕೊಂಡು ಸ್ಪ್ರೇಯರ್ಗಳಿಗೆ ತುಂಬಿಸಿ ಮತ್ತು ಸಿಂಪಡಿಸಿ. 50 ಲೀಟರ್ಗಳನ್ನು ಸಂಪೂರ್ಣವಾಗಿ ಸಿಂಪಡಿಸಿದ ನಂತರ 100 ಲೀಟರ್ ಖಾಲಿ ಡ್ರಮ್ ಉಲ್ಟಾವನ್ನು ತಲೆಕೆಳಗಾಗಿ 3 ರಿಂದ 5 ನಿಮಿಷಗಳ ಕಾಲ ಇರಿಸಿ ಮತ್ತು ಅದರೊಳಗೆ ನೀರು ಇಲ್ಲದೆ ಸಂಪೂರ್ಣವಾಗಿ ಖಾಲಿ ಮಾಡಿ. ಈಗ ಮತ್ತೆ 50 ಲೀಟರ್ ನೀರನ್ನು ಡ್ರಮ್ ತುಂಬಿಸಿ ಮತ್ತು ಮೇಲಿನ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.